ಅಧಿಕ ಮಾಸದಲ್ಲಿ ದಿನಾಲವೇ ಭಾಗವತ ಬಂದು ಶ್ಲೋಕಂಬ ಶ್ಲೋಕಾರ್ಥಂಬ ಶ್ಲೋಕ ಪಾದಂಬ ಪಠನೀಯ ಕರ್ತವ್ಯ ಅಂತ ಹೇಳಿದ್ದಾರೆ. ಒಂದು ಶ್ಲೋಕ ಇಲ್ಲದ ಅರ್ಧ ಶ್ಲೋಕ ಇಲ್ಲ ಕಾಲು ಶ್ಲೋಕವಾಗ ದಿನಾಳು ಓದಬೇಕು ಅಂತ ಹೇಳಿದ್ದಾರೆ. ಅದು ಎಷ್ಟು ದಿನ ಓದಬೇಕು? ಪಿಬತ ಭಾಗವತ ರಸಂ ಆಲಯ ಪ್ರಳಯ ಕಾಲದ ಮೊದಲು ಓದ್ತಾಳೆ ಇರಬೇಕು. ಮೊದಲ ಶ್ಲೋಕಕ್ಕೆ ಮಾತ್ರ ವ್ಯಾಖ್ಯಾನ ಇರ್ತದೆ. ಜನ್ಮಾದ್ಯಷ್ಟಗತೋರ್ಭಯಾದಿತರತಶ್ಚಾರ್ತೆ ಸವಿಘ್ನೇಶ್ವರ ಏನೇ ಬ್ರಹ್ಮಹೃದಾಯ ಆದಿಕಾಯೇ ಮುಖ್ಯಂತೆ ಯಂ ಸೂರಯಃ ತೇಜೋ ವಾಯುಮೃತಾಮೃತಾಭಿನಮಯೋ ಯತ್ರ ಸರ್ವಾಂಸಾ ಅಮ್ನಾಸ್ವೇನ ಸದಾ ನಿರಸ್ತಕುಲಂ ಸತ್ಯಂ ಪರಂ ಧೀಮಹಿ. ಜನ್ಮಾದ್ಯಸ್ಯ ಯತಃ ಹಾಗಂತ ಆಂಶಿಕ ಭಾಗವತ ಇದು. ಇದಕ್ಕೆ ಒಂದು ಬ್ರಹ್ಮಸೂತ್ರ ಇದೆ. ಓಂ ಜನ್ಮಾದ್ಯಸ್ಯ ಯತಃ ಓಂ ಅನ್ನೋದು. ಈಗ ಜನ್ಮಾದ್ಯಸ್ಯ ಅಂದರೆ ಭಾಗವತ ಆರಂಭಿಸಿದ ಕೊನೆ ವರ್ಡ್ ಬಂದು ನಮಃ ಸನಾತನಾಯ ಹಂಗಂತ ಮುಗಿತಾರೆ. ಇಲ್ಲಿ ಜ ಅಂತ ಆರಂಭಿಸಿದ ಯ ಅಂತ ಶಬ್ದದಲ್ಲಿ ಅಕ್ಷರದಲ್ಲಿ ಮುಗಿತಾರೆ. ಎಲ್ಲಿ ಭಾಗವತ ಇದೆಯೋ ಅಲ್ಲಿ ಜಯ ಇದೆ ಹಂಗಂಡು ತಿಳಿಬೋದು. ಭಾಗವತ ಓದೋ ಮನೆಯಲ್ಲಿ ಜಯ. ಧೀಮಗಿ ಇದು ಒಂದು ಪದ ಉಪಯೋಗ ಮಾಡಿದ್ದಾರೆ. ಈ ಮೊದಲ ಶ್ಲೋಕದಿಂದ ತಾನೆ ಭೂಭುವಸ್ತವ ತತ್ವದವರೆಯನ್ನು ಭರ್ಗೋ ದೇವಸ್ಯ ಧೀಮಗಿ ಹಂಗಂತ ಗಾಯತ್ರಿ ಮಂತ್ರ ಬಂದಿತ್ತು. ಇದರಿಂದ ಬಂದಿತ್ತು ತಾನೆ. ಜನ್ಮಾದ್ಯಸ್ಯ ಯತಃ ಅನ್ವಯ ಅಥವಾ ಜಾಂಬೋ ಹಂಗೆ ಏನಂತಂದ್ರೆ ಜಾಂಬೋ ಅಕ್ಷರದಿಂದ ಯಾಂಬೋ ಅಕ್ಷರ ಮುಟ್ಟನ್ನು ಒಂದು ಮಾಲೆಯಾಗಿ ಪೋಣಿಸಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಹಂಗಂತ ಹೇಳಿದ್ದಾರೆ. ಅದು ಹೇಗೆ ಮಾಲೆಯ ಪೋಣಿಸಲಿಕ್ಕೆ ಅದು ಹೂವ ಹಂಗಂತ ಹೇಳಿದ್ರೆ ಅದು ಅಕ್ಷರ ಪುಷ್ಪಂ. ಅದನ್ನು ಬಂದು ನಾವು ಓದಿದರೆ ಅದು ಮಾಲೆಯ ಅದು ಪರಿಣಾಮ ಆಗ್ತಾ ಪರಿಣಾಮ ಬೆಳೀತಾರೆ. ಜನ್ಮಾದ್ಯಸ್ಯ ಯತಃ ಜನ್ಮಾದ್ಯಸ್ಯ ಯತೋನ್ವಯ ಇತರದಾಗ ಕ ಅರ್ಥೇಶು ಅಭಿಜ್ಞ ಸ್ವರಾಟ. ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಸಿಕ್ಕೋದು ಅಭಿಜ್ಞ ಸ್ವರಾಟ. ಅವ ಅಭಿಜ್ಞ. ಅವನಿಗೆ ಬೇರೆ ಮಿಂಚಿದ ಜ್ಞಾನ ಇರೋವ ಯಾರುವೇ ಇಲ್ಲ. ಅವನು ತನಕ ತಾನೇ ರಾಜ. ಅವ ಸ್ವರಾಟ್ ಅವನಿಗೆ ಬೇರೆ ಇನ್ನೊಂದು ರಾಜ ಇಲ್ಲ. ಏನೇ ಬ್ರಹ್ಮ ಹೃದಯ ಏನೇ ಆ ಪರಮಾತ್ಮನಿಂದ ಬ್ರಹ್ಮದೇವರಿಗೆ ಹೃದಯ ಎಂಬ ಪದಕ್ಕೆ ಶತಧರ್ಮರು ವ್ಯಾಖ್ಯಾನ ಮಾಡಿದ್ದಾರೆ. ಏಕ ಒಂದು ಹುಟ್ಟಿದ ಕೂಸನ ತಾಯಿ ಬಂದು ತನ್ನ ಮಡಿಯಲ್ಲಿ ಇಟ್ಟಿದ್ದು ಅವಳು ತಲೆಯನ್ನು ಬಂದು ಹಂಗೆ ಕೋದಿ ಬಿಡ್ತಾಳೆ, ನೀಡಿಸಿ ಬಿಡ್ತಾಳೆ, ಆ ಸ್ತನಪಾನವನ್ನು ಮಾಡ್ತಾಳೆಯೋ ಆ ಕೂಸಗ ಅದೇ ರೀತಿಯಲ್ಲಿ ಪರಮಾತ್ಮ ಒಂದು ಬ್ರಹ್ಮದೇವರನ್ನು ತನ್ನ ಮಡಿಯಲ್ಲಿ ಮಣಿಸಿಟ್ಟಿದ್ದು ಅವನ ತಲೆಯನ್ನು ನೀವಿಸಿ ಬಿಡ್ತಾಳೆ. ಈ ಭಾಗವತವನ್ನು ಉಪದೇಶ ಮಾಡಿದ. ಏನೇ ಬ್ರಹ್ಮ ಹೃದಯ ಆದಿ ಕವಯೇ. ಆದಿ ಕವಯೇ ಅಂದರೆ ಬ್ರಹ್ಮದೇವರು ತಾನು ಅವ್ರ ತನ್ನ ಉಪದೇಶ ಆಯಿತು. ಏನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಎಂ ಸೂರ್ಯ. ಮುಖ್ಯಂತಿ ಅಂದರೆ ಮೋಕ್ಷ ಕೊಡ್ತಾನ. ಯಾರು ಕೊಡ್ತಾನ? ಸೂರ್ಯಗಳಿಗೆ ಕೊಡ್ತಾನ. ಸೂರ್ಯ ಅಂದರೆ ಯಾರು? ಜ್ಞಾನಿಗಳು. ಜ್ಞಾನ ಹೆಂಗೆ ಬರೋದು? ಶಾಸ್ತ್ರ ಯೋನಿತ್ವಾದ್ದು ಒಂದು ಪದ ಹಾಕಿದ್ದಾರೆ. ಬ್ರಹ್ಮಸೂತ್ರ ಇದೆ. ಜನ್ಮಾದ್ಯಸ್ಯ ಯತಃ ಓಂ ಶಾಸ್ತ್ರ ಯೋನಿತ್ವಾದ್ದು. ಆ ಶಾಸ್ತ್ರವನ್ನು ಓದಿದ್ರೆ ನಮಗೆ ಮುಖ್ಯಂತಿ ಈ ಜನ್ಮ ಇನ್ನೇ ಹುಟ್ಟು ಸಾವು ಇಲ್ಲ ಹಂಗೆ ನಮಗೆ ಮೋಕ್ಷವನ್ನು ಕೊಡ್ತಾನ ಅಂತ ಹೇಳಿದೆ. ಸದಾ ಧೀಮಹಿ. ಈ ಶ್ಲೋಕವನ್ನು ಬಂದು ದಿನವಾದ ಒಂದು ಸಾರ್ತಿ ಹೇಳಿದ್ರೆ ಸಾಕು ನಮಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಭಾಗವತದಲ್ಲಿ ಮಧ್ವವಿಜಯಲ್ಲಿ ಒಂದು ಸಂಕ್ಷಿಪ್ತವಾಗಿ ಮೈಮಂದ ಬುದ್ಧವ ಅಂತ ಹೇಳ್ತಾರೆ. ಅಂತ ಮಾರಿ ನಾವೊಂದು ಮಂದ ಬುದ್ಧಿಸ್ತಾ ನಂಗೆ ಮನಸ್ಸಿಗೆ ತೋರಿದ ಅಷ್ಟನ್ನು ಮತ್ತೆ ಹಂಚಿಕೊಂಡಿದ್ದೇನೆ. ಹರೇ ನಮಃ ಸರ್ವಂ ಶ್ರೀ ಕೃಷ್ಣ.